ಇವತ್ತಿಗೆ 4 days ಆಯ್ತು, ಏನ್ ರೆಸ್ಪಾನ್ಸ್ ಇಲ್ಲ. ಪೊಲೀಸ್ ಬರೀ ನ್ಯಾಯಕ್ಕೆ ತಕ್ಕಂಗೆ ಹೋಗ್ತೀವಿ ಅಂತಂದು, ಬಟ್ ಏನ್ ನ್ಯಾಯ ಸಿಗ್ತೈತಿ? ಅವ್ರನ್ನ ಹ್ಯಾಂಗ್ ಮಾಡೋದು ಇದರಿಂದ, ಸೊ ದಟ್ ನಾವೆಲ್ಲರೂ ಸೇಫ್ ಆಗಿ ಹೊರಗೆ ಬರ್ಬೋದು. ಈಗ ನಮ್ಮ ಪೇರೆಂಟ್ಸ್ ಎಷ್ಟೋ ಜನ ಆ ಇನ್ಸಿಡೆಂಟ್ ಆದ್ಮೇಲೆ ಹೊರಗೆ ಕಳಿಸ್ಲಿಕ್ಕೆ ಹೆದರ್ತಾ ಇದ್ದಾರ. ಯಾರ ಜೊತೆ ಆದ್ರು, ಅಣ್ಣ ಜೊತೆ ಆದ್ರು, ತಮ್ಮನ ಜೊತೆ ಆದ್ರು, ಸುಮ್ಮನೆ ಎದಕ್ಕೆ ಒಬ್ಬಳೇ ಹೋಗೋದು ಆಫ್ಟರ್ ಲೈಕ್ 75 years ಆಫ್ ಇಂಡಿಪೆಂಡೆನ್ಸ್ ನಮ್ಗೆ ಇನ್ನೂ ಇಲ್ಲ. ಒಬ್ಬರೇ ಹೋಗ್ಲಿಕ್ಕೆ ಬರ್ಲಿಕ್ಕೆ ಇಷ್ಟೆಲ್ಲ ಬಾಜು ನಮ್ದು ಕಾಲೇಜ್ ಒಳಗೆ ಹಿಂಗೆ ನಡೆದೈತಿ ಅಂತಂದ್ರೆ ದಿಸ್ ಇಸ್ ವೆರಿ ಅಶೇಮ್ ಫಾರ್ ಅವರ್ ಕಂಟ್ರಿ ಇಟ್ ಸೆಲ್ಫ್. ಸೊ ಅವ್ರನ್ನೊಂದು ಹ್ಯಾಂಗ್ ಮಾಡಿದರೆ ಇಂಥ ಲೈಕ್ ಸುಮಾರು ಜನ ಇಂಥ ಒಂದು ಥಾಟ್ ಅದನ್ನು ಕಿಲ್ ಮಾಡಿದಂಗೆ ಆಗ್ತೈತಿ. ಸೊ ಗೌರ್ಮೆಂಟ್ ಆಗಿರಲಿ, ಪೊಲೀಸ್ ಆಗಿರಲಿ, ಇದನ್ನು ಸೀರಿಯಸ್ ಆಗಿ ತಗೋಬೇಕು ಅಂತ ಹೇಳ್ತೀವಿ. ಹೌದು, ಅಂದ್ರೆ ಲೈಕ್ ಏನ್ ಮಾಡಿದ್ರು ಲೈಕ್ ಗೌರ್ಮೆಂಟ್ ಎದಕ್ಕೆ ಇದನ್ನ ಕನ್ಸಿಡರ್ ಆಗಿ ತಗೊಂತಿಲ್ಲ. ಇದನ್ನಂತೂ ಅವ್ರನ್ನ ಹ್ಯಾಂಗ್ ಮಾಡೋ ಮಟ್ಟ ಅಂತೂ ನಾವು ಬಿಡೋಂಗಿಲ್ಲ. ಇಂಥದ್ದು ಲೈಕ್ ನಾಳೆನೂ ನಡಿತೈತಿ. ಸೊ ಅವ್ರನ್ನ ಹ್ಯಾಂಗ್ ಮಾಡ್ಬೇಕು, ಫಸ್ಟ್ ಜಸ್ಟಿಸ್ ಸಿಗ್ಬೇಕು ನೇಹಾ ಅವರಿಗೆ. ನನ್ನ ಹೆಸರು ಕಾವ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.